ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಮೇಲುಕೋಟೆಯಲ್ಲಿ ಚಲುವನಾರಾಯಣ ಸ್ವಾಮಿಯ ವೈರಮುಡಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಮಂಗಳವಾರ ಬ್ರಹ್ಮರಥೋತ್ಸವ ವೈಭವಯುತವಾಗಿ ನೆರವೇರಿತು. ಮಹಾರಥವನ್ನು ವಿಶೇಷ ಪುಷ್ಪಾಲಂಕಾರಗಳಿಂದ ಭವ್ಯವಾಗಿ ಸಿಂಗರಿಸಿ ರಥಬಲಿ ನೆರವೇರಿಸಿ ನಂತರ ರಥಾರೋಹಣ ನೆರವೇರಿಸಲಾಯಿತು. ನಂತರ ಮಾರಿಗುಡಿ ಬೀದಿ, ರಾಜಬೀದಿ ಹಾಗೂ ವಾನಮಾಮಲೆ ಮಠದ ಬೀದಿಗಳಲ್ಲಿ ಸಂಚರಿಸಿ ಭಕ್ತರಿಗೆ ಪುಳಕ ನೀಡಿದ ಚಲುವ ಮಹಾರಥ ಮಧ್ಯಾಹ್ನ 1ಕ್ಕೆ ಮತ್ತೆ ರಥಮಂಟಪ ಸೇರಿತು. ಶ್ರೀದೇವಿ, ಭೂದೇವಿ ಮತ್ತು ಭಗವದ್ ರಾಮಾನುಜರೊಂದಿಗೆ ರಥಾರೂಢನಾಗಿದ್ದ ಚಲುವ ನಾರಾಯಣ ಸ್ವಾಮಿಯ ದರ್ಶನ ಮಾಡಿದ ಭಕ್ತರು ತೇರಿಗೆ ಹಣ್ಣು ಜವನ ಎಸೆದು ಮೆಣಸು ಉಪ್ಪನ್ನು ಸಮರ್ಪಿಸಿ ಭಕ್ತಿ ಭಾವ ಮೆರೆದರು. ಈ ಬಾರಿ ವೈರಮುಡಿ ಉತ್ಸವದ ದಿನ ಸಾಲು ಸಾಲು ಸರ್ಕಾರಿ ರಜೆ ಇದ್ದ ಕಾರಣ ಮಹಾರಥೋತ್ಸವದಲ್ಲಿ 1,00,000ಕ್ಕೂ ಅಧಿಕ ಭಕ್ತರು ಪಾಲ್ಗೊಂಡಿದ್ದರು. ದೇವಾಲಯಗಳ ಮುಂದೆ ಸಾಲಿನಲ್ಲಿ ನಿಂತ ಭಕ್ತರು ದೇವರ ದರ್ಶನ ಪಡೆದರು. ಸರತಿ ಸಾಲಿನಲ್ಲಿ ನಿಲ್ಲಲು ಸಾಧ್ಯವಾಗದ ಭಕ್ತರು ದೇಗುಲದ ಮುಂದೆ ಕರ್ಪೂರ ಹಚ್ಚಿ ತೆರಳುತ್ತಿದ್ದ ದೃಶ್ಯ ಸಾಮಾನ್ಯವಾಗಿತ್ತು. ಸುಡು ಬಿಸಿಲಿನಲ್ಲಿ ಭಕ್ತರ ದಾಹ ತಣಿಸುವ ಸಲುವಾಗಿ ಅಲ್ಲಲ್ಲಿ ಅರವಟಿಕೆ ತೆಗೆದು ಮಜ್ಜಿಗೆ, ಪಾನಕ, ಕೋಸಂಬರಿ, ಪ್ರಸಾದ ವಿತರಿಸಲಾಯಿತು. ಯಾವುದೇ ರೀತಿಯಾದ ಘಟನೆ ನಡೆಯದಂತೆ ಪೊಲೀಸ್ ಭದ್ರತೆ ಮಾಡಲಾಗಿತ್ತು. 15-16 ಶಾಸನಗಳಿವೆ. ಅದೆಲ್ಲ ಹೊಯ್ಸಳರು, ವಿಜಯನಗರದ ಅರಸರು ಮತ್ತು ಮೈಸೂರು ಅರಸರಿಗೆ ಸಂಬಂಧಪಟ್ಟಿದೆ. ಅವರೆಲ್ಲ ಬೇಕಾದಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಈ ಬ್ರಹ್ಮೋತ್ಸವದಲ್ಲಿ 2ನೇ ದಿನ ಈ ಮುಖ್ಯವಾದದ್ದು ಅಂತಂದರೆ ರಥೋತ್ಸವ. ಈ ರಥೋತ್ಸವಕ್ಕೆ ಈ ದಕ್ಷಿಣ ಕರ್ನಾಟಕದ ಎಲ್ಲ ಕುಲ ಮಕ್ಕಳು, ಅಂದರೆ ಇದನ್ನು ಕುಲದೇವತೆಯಾಗಿ ಹೊಂದಿರುವಂತಹ ಏನು ಕುಟುಂಬಸ್ಥರು ಇಲ್ಲಿಗೆ ಬರ್ತಾರೆ. ಸೊ ನೀವು ಯಾರನ್ನಾದರೂ ಕೇಳಿ, ಇಲ್ಲಿ ಎಷ್ಟು ಜನ ನೋಡ್ತೀರೋ ಅಷ್ಟು ಜನನೂ ಹಣೆಗೆ ನಾಮ ಹಾಕ್ಕೊಂಡಿರ್ತಾರೆ ಮತ್ತು ಎಲ್ಲರೂ ಚಲವೈನ ಹೆಸರಲ್ಲಿ ಮನೆ ಸೇವೆ, ಹರಿಸೇವೆ ಮಾಡ್ತಾ ಉತ್ಸವದಲ್ಲಿ ಪಾಲ್ಗೊಳ್ತಾರೆ. ಇವತ್ತು ರಥೋತ್ಸವ ನಡೀತು. ಅಂದರೆ ರಥದ ಮೇಲೆ ಚಲುವರಾಯ ಸ್ವಾಮಿಯನ್ನು ವಿಜೆ ಮಾಡಿಸಿ ಚತುರ್ಬೀದಿಗಳಲ್ಲಿ ಅದನ್ನು ಪೂರ್ತಿ ಎಳೆದ್ರು. ಹಣ್ಣು ಧವನಗಳನ್ನು ಎಸೀತಾ ತಮ್ಮ ಹರಕೆಗಳನ್ನು ತೀರಿಸ್ಕೊಂಡ್ರು. ಮತ್ತು ಇಲ್ಲಿ ತೇರೊಪ್ಪತ್ತು ಒಂದು ಮಾಡ್ತಾರೆ. ಅಂದರೆ ರಥ ಎಳೆಯೋ ತನಕನೂ ಒಂದು ಹನಿ ನೀರನ್ನು ಕುಡಿಯಲ್ಲ ಅವರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು.